ಅರಣ್ಯಕ್ಕೆ ದೊಡ್ಡ ಶತ್ರುವೆಂದರೆ ಮನುಷ್ಯನೇ ಎಂದು ಎಸ್ಟಿಎಂಸಿ ಅಧ್ಯಕ್ಷ ಪೂರ್ಣ ಓಬಯ್ಯ ಹೇಳಿದ್ದಾರೆ. ಗುರುವಾರ ಹೋಬಳಿಯ ನಲಗೇತನಹಟ್ಟಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಜ್ಞಾನ ವಿಕಾಸ ಯೋಜನೆ ಅಡಿ ಪರಿಸರ ಮಾಹಿತಿ ಕಾರ್ಯಕ್ರಮವನ್ನ ಸಸಿಗೆ ನೀರೆರೆದು ಉದ್ಘಾಟಿಸಿ ಮಾತನಾಡಿದರು. ಪರಿಸರ ದಿನಾಚರಣೆ ನೀವೆಲ್ಲರೂ ಜೂನ್ 5ನೇ ತಾರೀಕು ನಮ್ಮ ಶಾಲೆಯಲ್ಲಿ ಗಿಡ ನೆಡುವುದರ ಮೂಲಕ ಪರಿಸರ ದಿನಾಚರಣೆಯನ್ನು ಆಚರಿಸಿದ್ವಿ. ಪರಿಸರ ಎಷ್ಟು ಮುಖ್ಯ ಅನ್ನೋದು ನಮ್ಮ ಶಾಲೆಯನ್ನು ನೋಡಿದಾಗ ನಿಮಗೆಲ್ಲ ಗೊತ್ತಾಗುತ್ತೆ. ಬೇರೆ ಶಾಲೆಗಳನ್ನು ನೋಡಿ ನಮ್ಮ ಶಾಲೆಗೆ ಯಾರೇ ಬಂದರೂ ನಮ್ಮ ಶಾಲೆಯಿಂದ ಆ ಗೇಟಿಂದ ಒಳಗಡೆ ಬರ್ತಿದ್ದಂಗೆ ಬಹಳ ಸಂತೋಷ ಪಡ್ತಾರೆ. ಯಾಕೆ ಅಂದರೆ ನಮ್ಮದು ಹಸಿರು ಶಾಲೆ ಅನ್ನುವಂಥ ಹೆಸರನ್ನು ಪಡ್ಕೊಂಡಿದೆ, ಒಳ್ಳೆಯ ಪ್ರಶಸ್ತಿ ಬಂದಿದೆ. ಯಾಕೆ ಅಂದರೆ ಈ ಹಸಿರನ್ನು ನೋಡಿದಾಗ ಪ್ರತಿಯೊಬ್ಬರಿಗೂ ಸಂತೋಷ ಆಗುತ್ತೆ. ಹಸಿರು ನಮಗೆ ಉತ್ಸಾಹವನ್ನು ಕೊಡುತ್ತೆ, ಹಸಿರು ನಮ್ಮ ಕಣ್ಣನ್ನು ಅರಳಿಸುತ್ತೆ, ಹಸಿರು ಸಂತೋಷವನ್ನು ಕೊಡುತ್ತೆ. ಬಯಲುಸೀಮೆ ಜನಗಳಿಗೆ ಹಸಿರ ಕಂಡೊಡನೆ ಬಹಳ ಸಂತೋಷ ಆಗುತ್ತೆ. ಅನೇಕ ಕಾರಣಗಳಿದ್ದಾವೆ. ಆದ್ರಿಂದ ಈ ಪರಿಸರ ದಿನಾಚರಣೆಯ ಅಂಗವಾಗಿ ಈ ಗಿಡ ನೆಡುವಂತಹ ಕಾರ್ಯಕ್ರಮಗಳನ್ನ ಪ್ರತಿ ಶಾಲೆಗಳಲ್ಲಿ ಮಾಡೋದ್ರ ಮೂಲಕ, ಊರುಗಳಲ್ಲಿ ಮಾಡೋದ್ರ ಮೂಲಕ ಈ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ಅವರು ಒಂದೊಳ್ಳೆ ಸತ್ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಯಾಕೆ ಅಂದ್ರೆ ಅವರಿಗೆ ಪರಿಸರದ ಬಗ್ಗೆ ಹೆಚ್ಚಿನ ಕಾಳಜಿ ಇದೆ. ಯಾಕೆ ಅಂತ ಹೇಳಿದ್ರೆ ಅವರು ಪಶ್ಚಿಮ ಘಟ್ಟಗಳನ್ನು ದಾಟಿ ನಮ್ಮ ಬಯಲುಸೀಮೆಗೆ ಬಂದಾಗ, ಪಶ್ಚಿಮ ಘಟ್ಟಗಳಲ್ಲಿ ನಮ್ಮ ಕರ್ನಾಟಕ ಬರೀ ಹಸಿರನ್ನ ತುಂಬಿರುವಂತಹ ಪಶ್ಚಿಮ ಘಟ್ಟಗಳನ್ನು ನೋಡಿ ಬಯಲುಸೀಮೆಗೆ ಬಂದಾಗ ಏನೋ ಒಂಥರ ಅನ್ಸುತ್ತೆ, ಇಲ್ಲಿ ಏನಪ್ಪಾ ಗಿಡ ಮರ ಇಲ್ಲ, ಏನಿಲ್ಲ ಅನ್ಸುತ್ತೆ. ಹಾಗಾಗಿ ಈ ಬಯಲುಸೀಮೆಯನ್ನ ಆರಿಸಿಕೊಂಡು ಅಲ್ಲಿ ಗಿಡ ನೆಡುವಂತಹ ಕಾರ್ಯಕ್ರಮವನ್ನ ಮಾಡೋದ್ರ ಮೂಲಕ ಮನೆಗೊಂದು ಮರವನ್ನ ಬೆಳೆಸಿದ್ರೆ, ಮನೆಗೊಂದು ಗಿಡವನ್ನ ಬೆಳೆಸಿದ್ರೆ ಊರಿಗೊಂದು ವನನೇ ಆಗತ್ತಂತೆ. ಸೊ ಮನೆಗೊಂದು ಗಿಡ, ಊರಿಗೊಂದು ವನ. ಈ ನಿಟ್ಟಿನಲ್ಲಿ ನೀವೆಲ್ಲರೂ ಸಹ ನಮ್ಮ ಮನೆಗಳ ಹತ್ರ ಒಂದು ಗಿಡವನ್ನ ಪೋಷಣೆ ಮಾಡಬೇಕು. ಯಾಕೆ ಪೋಷಣೆ ಮಾಡಬೇಕು ಅಂತ ಹೇಳಿದ್ರೆ ಸಸ್ಯಗಳು ನಮಗೆ ಬಹಳಷ್ಟು ಉಪಯೋಗಕಾರಿ ಇದಾವೆ. ಸಸ್ಯಗಳಿಂದ ನಮಗೆ ಏನನ್ನ ಸಿಗುತ್ತೆ? ಉತ್ತಮವಾದಂತ ಆಕ್ಸಿಜನ್ ಸಿಗುತ್ತೆ. ಇವತ್ತು ನಾವು ಪ್ರಾಣಿಗಳು ಬರೀ ಕಾರ್ಬನ್ ಡೈಆಕ್ಸೈಡ್ ಅನ್ನ ಪರಿಸರಕ್ಕೆ ಬಿಡ್ತೀವಿ. ಕಾರ್ಬನ್ ಡೈಆಕ್ಸೈಡ್ ಅನ್ನ ಪ್ರಮಾಣ ಜಾಸ್ತಿ ಆಯ್ತು ಅಂದ್ರೆ ಪರಿಸರದಲ್ಲಿ. ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆಯು ವಿವಿಧ ಕಾರ್ಯಕ್ರಮಗಳ ಮೂಲಕ, ಜನರ ಹೇಳಿಕೆಯ ಮೂಲಕ ದೇಶದ ಉನ್ನತಿ ಕಾರ್ಯವನ್ನ ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ಅವರು ಮಾಡುತ್ತಿದ್ದಾರೆ. ಆದ್ದರಿಂದ ಗ್ರಾಮದಲ್ಲಿ ಪ್ರತಿಯೊಬ್ಬರು ತಮ್ಮ ಮನೆಯ ಸುತ್ತಮುತ್ತ ಗಿಡಗಳನ್ನ ಬೆಳೆಸಬೇಕು. ಪರಿಸರ ಕಾಪಾಡದಿದ್ದರೆ ಮುಂದೆ ಅಪಾಯ ತಪ್ಪಿದ್ದಲ್ಲ ಎಂದರು. ಇನ್ನು ಶಾಲೆಯ ಮುಖ್ಯ ಶಿಕ್ಷಕ ಬಿ ವಿಶ್ವನಾಥ್ ಮಾತನಾಡಿದರು. ಬಯಲುಸೀಮೆಯ ಬರದ ನಾಡಿಗೆ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ಅವರು ಪರಿಸರವನ್ನ ಉಳಿಸಲು ಮತ್ತು ಸಂರಕ್ಷಿಸಲು ಪ್ರತಿ ಗ್ರಾಮಗಳಲ್ಲಿ ಮತ್ತು ಶಾಲೆಗಳಲ್ಲಿ ಸಸಿಗಳನ್ನ ನೆಡುವ ಮೂಲಕ ಕಾರ್ಯಕ್ರಮಗಳನ್ನ ರೂಪಿಸಿರುವುದು ಶ್ಲಾಘನೀಯ ಎಂದರು. ಇದೇ ಸಂದರ್ಭದಲ್ಲಿ ಊರಿನ ಮುಖಂಡರಾದ ಜಿಸಿ ಗೌಡ್ರು ಬೋರಯ್ಯ, ಹರೀಶ್, ಮನುಮಯನಹಟ್ಟಿ ವಲಯ ಮೇಲ್ವಿಚಾರಕಿ ಶ್ರೀಮತಿ ಜಯಶ್ರೀ, ಶಿಕ್ಷಕರಾದ ಸತೀಶ್ ಬಾಬು, ಶಿಕ್ಷಕಿ ಜ್ಯೋತಿ, ಸುಧಾ, ಅತಿಥಿ ಶಿಕ್ಷಕಿ ಬೋರಮ್ಮ, ಸೇವಾ ಪ್ರತಿನಿಧಿಗಳಾದ ಶ್ರೀಮತಿ ನೇತ್ರಮ್ಮ, ಗಾಯತ್ರಿ, ನಾಗರತ್ನಮ್ಮ ಸೇರಿದಂತೆ ಶಾಲೆಯ ವಿದ್ಯಾರ್ಥಿನಿಯರು ಇದ್ದರು.